ಇನ್ನು ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸ್ವಾತಂತ್ರ್ಯ ಮುನ್ನವೂ ಕೂಡ ಸಂಘವನ್ನ ಯಾರು ಬ್ಯಾನ್ ಮಾಡಲಿಲ್ಲ, ಇಂದಿರಾ ಗಾಂಧಿ ಅವರು ಕೂಡ ಬ್ಯಾನ್ ಮಾಡಿರಲಿಲ್ಲ. ವಾಗ್ದಾಳಿಯನ್ನ ನಡೆಸಿರುವಂತದ್ದು ಸಿಟಿ ರವಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ವಾತಂತ್ರ್ಯ ಮುನ್ನವೂ ಸಂಘವನ್ನ ಯಾರು ಕೂಡ ಬ್ಯಾನ್ ಮಾಡಿರಲಿಲ್ಲ, ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿರಲಿಲ್ಲ. ನ್ಯಾಯಾಲಯಕ್ಕೆ ಹೋದಾಗಲೂ ಇವೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಇದಾದ ಬಳಿಕ ಸಂಘ ಬ್ಯಾನ್ ಆದಾಗಲೂ ಕೂಡ ತೆರವು ಮಾಡಲಾಗಿತ್ತು. ಇದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ವಚನ ಹಾಡು ಶ್ಲೋಕಗಳನ್ನ ಹೇಳಿಕೊಡುತ್ತೆ. ಇದೆಲ್ಲವನ್ನ ಕೂಡ ಮಾಡುವವರು ರಿಜಿಸ್ಟರ್ ಮಾಡಿಸಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಪ್ರಿಯಾಂಕ್ ಖರ್ಗೆ ಅವರದ್ದು ತಪ್ಪು ತಿಳುವಳಿಕೆ. ಬದಲಾಗಬೇಕಾದವರು ಅವರು. ಸಂಘ ಯಾರನ್ನು ಕೂಡ ದ್ವೇಷ ಮಾಡೋದಿಲ್ಲ. ಮೊದಲಿಗೆ ಅವರು ಬದಲಾಗಬೇಕು. ಸಂಘವನ್ನ ಸ್ವಾರ್ಥಕ್ಕಾಗಿ ದ್ವೇಷ ಮಾಡುವವರು ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವರು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಪ್ರಿಯಾಂಕ್ ಖರ್ಗೆಯವರಾಗಿ ಪತ್ರ ಬರೆದಿದ್ದರೆ ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಅದು ಅನುಭವ ವೇದ್ಯವಾಗಿರ್ತಕ್ಕಂಥ ಸಂಗತಿಯಾಗತ್ತೆ. ಹೊರಗಡೆಯಿಂದ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಮುಕ್ತವಾಗಿ ತಾನೇ ಶಾಖೆಗೆ ಬಂದು ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಇನ್ನು ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು ಅಂದರೆ 100 ವರ್ಷದ ಜರ್ನಿಯೇ ಸಂಘದ ಟ್ರ್ಯಾಕ್ ರೆಕಾರ್ಡು. 100 ವರ್ಷ ಮೊಯಿತೆವಾಡದ ಒಂದು ಶಾಖೆಯಿಂದ ಪ್ರಾರಂಭ ಆಗಿದ್ದು ಇವತ್ತು ಸಾವಿರಾರು ಸಂಖ್ಯೆಯ ಶಾಖೆ ಮತ್ತು ಸಂಘ ಪ್ರೇರಿತ ವಿವಿಧ ಸಮಾಜಮುಖಿ ಸಂಘಟನೆಗಳು ಸಮಾಜದ ನಡುವೆ ಕೆಲಸ ಮಾಡ್ತಿರೋದೇ ಅದರ ಟ್ರ್ಯಾಕ್ ರೆಕಾರ್ಡು. ಹಾಗಾಗಿ ಅದನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಸಂಘದ ಮೇಲೆ FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ. ಬ್ಯಾನ್ನ ಲಿಫ್ಟ್ ಮಾಡಿದ್ರು ಅವರೇ. ಆ ಬ್ಯಾನ್ ಲಿಫ್ಟ್ ಮಾಡಬೇಕಾದ್ರೆ ನಿಮ್ಮದು ಕಾರ್ಯಚಟುವಟಿಕೆಯ ವಿಧಾನ ಏನು ಅನ್ನೋದನ್ನು ಬರೆದು ಕೊಡಿ ಅಂತ ಅಷ್ಟೇ ಕೇಳಿದ್ರು. ಕಾರ್ಯಚಟುವಟಿಕೆಯ ವಿಧಾನವನ್ನು ಸಂಘದ ಸಂವಿಧಾನವನ್ನು ಬರೆದು ಕೊಡುವಂಥ ಕೆಲಸ ಮಾಡ್ತು. ಒಂದು ಸಂಘಕ್ಕೆ ಒಂದು ಸಂವಿಧಾನ ಇರಬೇಕಲ್ಲ. ಏನು ನಮ್ಮ ಕಾರ್ಯಚಟುವಟಿಕೆ, ನಮ್ಮ ಕಾರ್ಯಪದ್ಧತಿ ಏನು, ನಮ್ಮ ಸಂವಿಧಾನ ಏನು, ನಮ್ಮ ಉದ್ದೇಶ ಏನು ಅನ್ನೋದನ್ನು ಬರೆದು ಕೊಡೋ ಕೆಲಸ ಮಾಡ್ತು. ಆವಾಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಅವತ್ತಿನ ಸರ್ಕಾರವೂ ಹೇಳಿಲ್ಲ. ಸ್ವತಂತ್ರ ಪೂರ್ವದಲ್ಲೂ ಯಾರೂ ಹೇಳಿಲ್ಲ, ಸ್ವತಂತ್ರ ನಂತರನೂ ಹೇಳಿಲ್ಲ. ಅಲ್ಲ, ಅವ್ರ ತಪ್ಪು ಕಲ್ಪನೆ ಅದು. BJP ರಾಜಕಾರಣ ಮಾಡ್ತಾಯಿದೆ. ನಾವು ಸಂಘದ ವಿಚಾರದಿಂದ ಪ್ರೇರಣೆ ಪಡೆದಿದ್ದೇವೆ. ಅದು ಯಾವುದು ಪ್ರೇರಣೆ ಅಂದರೆ ದೇಶ ಮೊದಲು ಅನ್ನೋ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿದೆ. ಆ ವಿಚಾರನ ಪ್ರೇರಣೆ ಪಡೆದಿದ್ದೀವಿ ನಾವು. ಸಮಾಜದಲ್ಲಿ ಕಡೆಯ ಮನುಷ್ಯನಿಗೆ ಲಕ್ಷ್ಯ ಇಟ್ಟು ಕೆಲಸ ಮಾಡಿ ಅನ್ನೋದು ಸಂಘದ ವಿಚಾರ. ಅದಕ್ಕಿಂತ ಪ್ರೇರಣೆ ಪಡೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮನ್ನು ಇವರು ದ್ವೇಷ ಮಾಡ್ತಿದ್ದಾರೆ. ಬದಲಾಗಬೇಕಾಗಿರೋರು ಅವರು. ಒಂದು ದೇಶಭಕ್ತ ಸಂಘಟನೆಯನ್ನು ದ್ವೇಷ ಮಾಡುವವರು ಬದಲಾಗಬೇಕು. ಸಂಘ ಯಾರನ್ನೂ ದ್ವೇಷ ಮಾಡಿಲ್ಲ. ಸಂಘ ಭಾರತ್ ಮಾತಾ ಕಿ ಜೈ ಅಂತಲೇ ಹೇಳುತ್ತೆ. ತಾಯಿ ಭಾರತೀಯನ ಪ್ರೀತಿಸೋರೆಲ್ಲರೂ ಭಾರತ ಮಾತೆಯ ಮಕ್ಕಳು ಅಂತ ಹೇಳುತ್ತೆ. ಹಂಗೆ ಹೇಳೋರು ಯಾರನ್ನೂ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ದ್ವೇಷ ಮಾಡ್ತಿದ್ದಾರೆ ಅಂದರೆ ಸಂಘವನ್ನು ಸ್ವಾರ್ಥಕ್ಕಾಗಿ ದ್ವೇಷ ಮಾಡುವ ಜನ ಇದ್ದಾರೆ. ತಮ್ಮ ಸ್ವಹಿತಕ್ಕಾಗಿ ರಾಷ್ಟ್ರಹಿತವನ್ನು ಮರೆತು ರಾಜಕಾರಣ ಮಾಡುವ ಜನ ಸಂಘವನ್ನು ದ್ವೇಷ ಮಾಡ್ತಾಯಿದ್ದಾರೆ. ನಾನು ಈಗಾಗಲೇ ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಸಂಘ ಪೊಲಿಟಿಕಲ್ ಅನ್ನ ಮಾಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ರಾಜಕಾರಣವನ್ನ ಮಾಡ್ತಾ ಇಲ್ಲ. ಅದನ್ನ ಹೊರತುಪಡಿಸಿ ವಚನಗಳನ್ನ ಶ್ಲೋಕಗಳನ್ನ ಹೇಳ್ಕೊಡ್ತಾ ಇದೆ. ತಮ್ಮ ಸ್ವಾರ್ಥಕ್ಕಾಗಿ ಸಂಘವನ್ನ ದೂಷಿಸ್ತಾ ಇದ್ದಾರೆ ಅಂತ ಇದೀಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಿಟಿ ರವಿ ಅವರು. RSS ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ
ಸಿಟಿ ರವಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಂಥದ್ದು. ಮಾತನಾಡಿದ್ರು, ತಪ್ಪು ತಿಳುವಳಿಕೆ ಆಗಿದೆ ಪ್ರಿಯಾಂಕ್ ಖರ್ಗೆ ಅವರದ್ದು ಅಂತ ಹೇಳಿದ್ದಾರೆ. ಬದಲಾಗಬೇಕಾಗಿರುವಂತವ್ರು ಅವರು. ಸಂಘ ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ಲ, ಯಾವಾಗ್ಲೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳುತ್ತೆ. ಸಂಘವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ದ್ವೇಷವನ್ನ ಮಾಡ್ತಾ ಇರುವಂತವ್ರು ಅವರು ಅಂತ ಸಿಟಿ ರವಿ ಅವರು ಇದೀಗ ವಾಗ್ದಾಳಿಯನ್ನ ನಡೆಸಿದ್ದಾರೆ.